ಹಾಯ್, ದಿಸ್ ಇಸ್ ನಿತೀಶ್ ಕುಮಾರ್. ಇವತ್ತು ಒಂದು ಸೋನಿ ಆ್ಯಂಡ್ರಾಯ್ಡ್ ಟಿ ವಿ ತೊಗೊಂಬಂದಿದ್ದೀನಿ. ಇದು ರೀಸ್ಟಾರ್ಟ್ ಪ್ರಾಬ್ಲಮ್ ಇದೆ. ಜಸ್ಟ್ ಅದು ಬೂಟ್ ಆಗ್ತಾನೆ ಇರುತ್ತೆ, ಟಿ ವಿ ಅಂತೂ ಆನ್ ಆಗಲ್ಲ. ಈ ಕಂಡೀಷನ್ನಲ್ಲಿದೆ ಟಿ ವಿ. ಇದ್ರದ್ದು ಬೋರ್ಡ್ ಓಪನ್ ಮಾಡಿ MMC IC ರಿಮೂವ್ ಮಾಡಿ ರೀಪ್ರೋಗ್ರಾಮ್ ಮಾಡಿ IC ಫಿಕ್ಸ್ ಮಾಡಿದ್ದೀನಿ. IC ಫಿಕ್ಸ್ ಮಾಡಿ ಒಂದು ಸರಿ ಆನ್ ಮಾಡೋಣ. ಓಕೆ, ಎಲ್ಲ ಸೆಟ್ಟಿಗೆ ಹಾಕಿ ಆನ್ ಮಾಡಿದ್ದೀನಿ. ಓಕೆ, ಆ್ಯಂಡ್ರಾಯ್ಡ್ ಅಂತ ಬಂತು. ಬ್ಲ್ಯಾಂಕ್ ಇದೆ. ಇವಾಗ ತಾನೇ ಪ್ರೋಗ್ರಾಮ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಆನ್ ಆಗೋದಕ್ಕೆ ಒಂದು 10 to 15 ಸೆಕೆಂಡ್ಸ್ ಅಥವಾ ಒಂದು 30 ಸೆಕೆಂಡ್ಸ್ ಡಿಲೇ ಆಗ್ಬೋದು. ಓಕೆ, ರಿಮೋಟಲ್ಲಿ ಇವಾಗ ಹೋಮ್ ಬಟನ್ ಪ್ರೆಸ್ ಮಾಡ್ತೀನಿ. ಹೋಮ್ ಸ್ಕ್ರೀನ್ ಬಂತು ಅಂದರೆ ನಮ್ಮದು ಇವಾಗ ಸೆಟ್ ಓಕೆ ಆಗಿದೆ. ಈ ಥರ ನಿಮ್ಮದು ಸೋನಿ ಆ್ಯಂಡ್ರಾಯ್ಡ್ ಮಾಡಲ್ಸ್ ಯಾವುದೇ ಮಾಡಲ್ಸ್ ಇದ್ದರೂ 800D ಅಂತಲ್ಲ, ಯಾವುದೇ ಮಾಡಲ್ಸ್ ಇದ್ದರೂ ರಿಪೇರ್ ಮಾಡಿ ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಹಳೆ ವಿಡಿಯೋನ ಮಾಡಿಫೈ ಮಾಡಿ ಹಾಕಿದ್ದೀನಿ. ತುಂಬ ಕಂಪ್ಲೇಂಟ್ಸ್ ಇತ್ತು ಈ ಮಾಡಲಲ್ಲಿ. ಈ ಥರ ರಿಪೇರ್ ಮಾಡಿದ್ರೆ MMC ತೆಗೆದು ರಿಪೇರ್ ಮಾಡಿರೋ ಸೆಟ್ಗಳು ಯಾವುದು ನೆಟ್ಫ್ಲಿಕ್ಸು ಮತ್ತು ಅಮೆಝಾನ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಜೊತೆ ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಥರ ನನಗೂ ಆ ಥರ ಪ್ರಾಬ್ಲಮ್ ಇತ್ತು. ಇವಾಗ ಅದೆಲ್ಲ ರಿಸಾಲ್ವ್ ಆಗಿದೆ. ನಾನು ಚೆಕ್ ಮಾಡಿದ್ದು ಆಲ್ರೆಡಿ ಫಸ್ಟ್ ಮಾಡಿದ್ದು ಒಂದು ಟಿ ವಿಯಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಗೊತ್ತಾಯಿತು ನನಗೆ. ಅಮೆಝಾನು ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸಲ್ಲಿ ವೀಡಿಯೋಸ್ ಕರೆಕ್ಟಾಗಿ ಪ್ಲೇ ಆಗ್ತಾ ಇರಲಿಲ್ಲ. ಓಪನ್ ಆಗ್ತಾಯಿತ್ತು, ಎಲ್ಲ ಆಗ್ತಿತ್ತು. ಪ್ಲೇ ಆಗೋವಾಗ ಹ್ಯಾಂಗ್ ಆಗ್ತಾಯಿತ್ತು. ಇವಾಗ ಆ ಪ್ರಾಬ್ಲಮ್ ಕೂಡ ರಿಸಾಲ್ವ್ ಆಗಿದೆ. ಕಸ್ಟಮರ್ಗೆ ಕಂಪ್ನಿ ಬೋರ್ಡ್ ಅಂದ್ಬಿಟ್ಟೆ, ಕಂಪ್ನಿಯಲ್ಲಿ ಯಾವ ರೀತಿ ಬೋರ್ಡು ತಂದಾಕ್ದಾಗಿರುತ್ತೋ ಸೇಮ್ ಅದೇ ಕಂಡೀಷನಲ್ಲೇ ಕಸ್ಟಮರ್ಗೆ ಕೊಡ್ಬೋದು. ಕಸ್ಟಮರ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ಯಾವುದೇ ಥರ ಪ್ರಾಬ್ಲಮ್ಸ್ ಬರೋಲ್ಲ. ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಇದು ವಿಡಿಯೋ ಉಲ್ಟಾ ಇದೆ, ಯಾಕಂದರೆ ನಿಮಗೆ ಗೊತ್ತಲ್ವ, ಟಿ ವಿ ಉಲ್ಟಾ ಇಟ್ಕೊಂಡೆ ನಾವು ಚೆಕ್ ಮಾಡಬೇಕಾಗತ್ತೆ. सब ये सोचते हैं कि तुम दुनिया में सबसे ज़्यादा प्यार मुझसे करते हो, पर मैं जानती हूँ कि तुम मुझसे भी ज़्यादा प्यार अपने देश से करते हो. And that's the thing I respect about you the most. ಈ ಸೆಟ್ಟಲ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋ ಲಾಗಿನ್ ಮಾಡಿ ಪ್ಲೇ ಮಾಡ್ತಾಯಿದ್ದೀನಿ. ಅಮೆಝಾನ್ ಪ್ರೈಮ್ ವಿಡಿಯೋ ಆಯಿತು. ನೆಕ್ಸ್ಟ್ ಯೂಟ್ಯೂಬ್ ಚೆಕ್ ಮಾಡೋಣ. ಕೆಲವ್ರು ಹೇಳಿದರು ಯೂಟ್ಯೂಬಲ್ಲಿ ಕೂಡ ಏನೋ ಫಾಲ್ಟ್ ಬರುತ್ತೆ ಅಂತ. ಏನು ಫಾಲ್ಟ್ ಬರುತ್ತೆ ಅಂತ ನಾನು ಮಾಡಿರೋ ಸೆಟ್ಟಲ್ಲಿ ಯಾವುದೂ ಗೊತ್ತಾಗಿಲ್ಲ. ಬೇರೆಯವ್ರು ಮಾಡಿರೋದ್ರಲ್ಲಿ ಈ ಥರ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ನಾವು ಮಾಡಿಸಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೋಸ್ಕರ ಹಾಕಿದ್ದೀನಿ ವಿಡಿಯೋ. ನೀವೇ ನೋಡ್ತಾ ಇರೋದು ಹಾಗೆ ಯೂಟ್ಯೂಬಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಯೂಟ್ಯೂಬಲ್ಲೂ ಓಕೆ ಇದೆ. ನೆಟ್ಫ್ಲಿಕ್ಸಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ನೆಟ್ಫ್ಲಿಕ್ಸಲ್ಲೂ ಓಕೆ ಇದೆ. ಈ ಥರ ಫಾಲ್ಟ್ಸ್ ಏನಾದರೂ ಇದ್ದರೆ ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅಡ್ರೆಸ್ ಕೊಡ್ತೀನಿ. ನಮ್ಮ ಅಡ್ರೆಸ್ಗೆ ನೀವು ಬೋರ್ಡ್ಸ್ ತಂದು ಕೊಟ್ಟರು ಸರಿ, ಇಲ್ಲ ಕೊರಿಯರ್ ಮಾಡಿದ್ರು ಸರಿ, ರೆಡಿ ಮಾಡಿ 1 day ಇಲ್ಲ 2 day ಒಳಗಡೆ ನಿಮಗೆ ಬೋರ್ಡ್ ರಿಟರ್ನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.